ಮಾರ್ಸ್ಕೇರ್ ಕಂಪನಿ ಲಿಮಿಟೆಡ್ ಒಂದು ಒಳ್ಳೆ ಕಂಪ್ನಿ ಇದೆ, ರೈತರಿಗೆ ಒಂದು ವರದಾನ ಆಗಿ ಸಿಕ್ಕಂಥ ಕಂಪ್ನಿ. ಇದನ್ನ ಎಲ್ಲರೂ ಆಲ್ರೆಡಿ ಆಗಿ ಇದನ್ನು ಎಲ್ಲರೂ ಒಳ್ಳೆ ಥರ ಉಪಯೋಗಿಸ್ಕೋಬೇಕು. ಸೊ ಒಂದೇ ಒಂದು ಡೋಸ್ ಮೆಡಿಸಿನ್ ಕೊಟ್ಟ ಮೇಲೆ ಗಿಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ, ಸುಳಿ ಯಾವ ಥರ ಬರ್ತಾಯಿದೆ. ಹಾಗಾಗಿ ನಾನು ತೋಟದಲ್ಲಿ ಸುಮಾರು ಗಿಡಗಳಿದ್ದರೆ ಸಹ ಆ ಥರ ಈಗ ತೋಟಕ್ಕೆ ಗಿಡ ಬರಲ್ಲವೋ, ಇನ್ನು ಸುಳಿ ರೋಗದಿಂದ ಬಂದು ಗಿಡನೇ ಹೋಯ್ತು ಅನ್ನೋ ಲೆಕ್ಕದಲ್ಲಿ ಸುಮಾರು ಗಿಡ ಇಟ್ಟಿದ್ದೀನಿ. ಆ ಗಿಡಗಳು ತೋರಿಸ್ತಾನೆ ನಿಮಗೆ ಇವತ್ತು. ಆ ಗಿಡದ ಜೊತೆಗೆ ಹಳೆ ಗಿಡ ಯಾವ ರೀತಿ ಬಂದಿದೆ, ನಾನು ಇಟ್ಟು ಗಿಡ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ನೋಡಿ ಸರ್. ಇಲ್ಲೊಂದು ಗಿಡ ನೋಡಿ ಸರ್, ಇಲ್ಲಿ ಸರ್ ನಮಸ್ತೆ ಸರ್. ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, ಜಾಮಕೆರೆ ಗ್ರಾಮದಲ್ಲಿ ನಾನು 2 ಅಡಿಕೆ ತೋಟ ಮಾಡಿದ್ದೆ. ಇಲ್ಲಿಗೆ 6ನೇ ವರ್ಷ ತೋಟ ನಂದಿದ್ದು. ನಾವು ಶಿವಮೊಗ್ಗದಲ್ಲಿ ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಮಾರ್ಸ್ಕೇರ್ ಕಂಪನಿ ಲಿಮಿಟೆಡ್ ಅಂತ ಒಂದು ಶಾಪ್ ಇತ್ತು. ಅಲ್ಲಿ ಹೋಗಿ ವಿಚಾರಿಸಿದಾಗ ಅಡಿಕೆ ತೋಟದ ಬಗ್ಗೆ ಮಾಹಿತಿ ಕೊಟ್ಟರು. ಆಯ್ತು ಸರ್, ಒಂದ್ಸರಿ ನೀವು ನಮ್ಮ ಊರಿಗೆ ಬಂದು ನಮ್ಮ ತೋಟಕ್ಕೆ ಒಂದು ವಿಸಿಟ್ ಕೊಟ್ಟು, ತೋಟದಲ್ಲಿ ನಮ್ಮ ಈ ಥರ ಇಡಿಮುಂಡಿಗೆ ರೋಗ ಇದೆ, ಎಲೆ ಜೋತ್ ಬೀಳೋವಂಥ ಕೆಲವು ಗಿಡಗಳಿದ್ದಾವೆ, ಇವಕ್ಕೆಲ್ಲ ಮೆಡಿಸಿನ್ ಮಾಡಬೇಕು ಅಂತ ಅಂದಾಗ, ಆಯ್ತು ಸರ್ ನಾವು ತೋಟಕ್ಕೆ ಬರ್ತೀನಿ, ಮೆಡಿಸಿನ್ ಕೊಡೋಲ್ಲ, ನಿಮ್ಮ ತೋಟ ನೋಡಿ ವೀಕ್ಷಣೆ ಮಾಡ್ಕೊಂಡು ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ನೋಡ್ಕೊಂಡು ನಾವು ಮೆಡಿಸಿನ್ ಕೊಡಬೇಕು ಅಂತೇಳಿ ಶ್ರೀನಿವಾಸ್ ಸರ್ ಒಂದ್ಸಲಿ ಅವರ ಟೀಮ್ ಜೊತೆ ಬಂದರು ತೋಟಕ್ಕೆ. ತೋಟ ನೋಡ್ಕೊಂಡು ಹೋದಾಗ, ಸರ್ ಭಾಳ ಇಡಿಮುಂಡಿಗೆ ರೋಗ ಇದೆ, ಎಲೆ ಚುಕ್ಕಿ ರೋಗ ಇದೆ, ಅವ್ರಿಗೆ ಮೆಡಿಸಿನ್ ಮಾಡಬೇಕು ಅಂದರು. ಆಯ್ತು ಸರ್ ಅಂತೇಳಿ ಒಂದು 2 ಕಿಟ್ಟು ಮೆಡಿಸಿನ್ ಕೊಟ್ಟಿದ್ದು. ಜನವರಿ 13ನೇ ತಾರೀಕು ನಾನು ಮೆಡಿಸಿನ್ ಅಪ್ಲೈ ಮಾಡಿದ್ದೆ ಪೂರ್ತಿ ಎಲ್ಲ ಗಿಡಗಳಿಗೂ. ಈಗಾಗಲೇ ಜೂನ್ ಜುಲೈ ಲೆಕ್ಕಕ್ಕೆ ಬರ್ತಾಯಿದೆ. ತೋಟ ಈ ಥರ ಇದೆ. ಇಲ್ಲಿ ನೋಡ್ತಾ ಇರೋ ಸರ್, ಇದೊಂದು ಗಿಡ ತೋರಿಸ್ತೀನಿಲ್ಲ ನಿಮಗೆ. ಈ ಗಿಡ ಸರ್ ಇದೇನು ಪೂರ್ತಿ ಹೋದಂಥ ಗಿಡನೇ ಇದು. ಇಲ್ಲಿ ನೋಡಿ, ಇದು ಸುಳಿ ರೋಗ ಬಂದು ಹೋದಂಥ ಗಿಡ. ಒಂದು ಸಲ ಮೆಡಿಸಿನ್ ಮಾಡಿದ್ದೇನೆ. ಮೆಡಿಸಿನ್ ಮಾಡಿದ ತಕ್ಷಣ ಈಗ ಹೊಸ ಸುಳಿಗಳು ಬರ್ತಾಯಿದೆ. ಮುಂದೆ ಮೇಲೆ ಬರ್ತಿರೋಂಥ ಸುಳಿ ನೋಡಿ ಸರ್, ಎಷ್ಟು ದಪ್ಪ ಸುಳಿ ಬರ್ತಾಯಿದೆ. ಹಾಗಾಗಿ ಈ ಮಾರ್ಸ್ಕೇರ್ ಕಂಪನಿ ಲಿಮಿಟೆಡ್ನ ಮೆಡಿಸಿನ್ ಉಪಯೋಗಿಸೋದ್ರಿಂದ ನಮ್ಮ ತೋಟನೂ ಸಂಪಾಗಿರುತ್ತೆ. ಹಾಗೆ ಇನ್ನೊಂದು ಗಿಡ ತೋರಿಸ್ತೇನೆ ಸರ್. ಇಲ್ಲ ನಾನೀಗ ಇದನ್ನು ಗಿಡ ಹೋಯಿತು ಅಂತ ನಾನು ಡಿಸೈಡ್ ಮಾಡ್ಕೊಂಡು, ಆ ಗಿಡಕ್ಕೆ ಆಲ್ರೆಡಿ ಒಂದು ಬೇರೆ ಗಿಡ ಇಟ್ಟಿದ್ದೆ ನನ್ನಲ್ಲಿ. ಈಗ ಇನ್ನು ಆ ಗಿಡ ಬರಲ್ಲ ಅಂಥೇಳಿ ಆ ಗಿಡ ತೋರಿಸ್ತಾ ನೋಡಿ ಸರ್. ಇದು ಈ ಗಿಡ ಪೂರ್ತಿ ಬೆಂಡಾಗಿ ಹೋಗಿತ್ತು, ಗಿಡ ಬರಲ್ಲ ಅನ್ನೋ ಲೆಕ್ಕದಲ್ಲಿತ್ತು. ಬೇರೆ ಗಿಡ ಇಟ್ಟಿದ್ದೆ ನನ್ನಲ್ಲಿ. ಈಗ ಆ ಗಿಡ ಹೋಯಿತು, ಮತ್ತು ಇನ್ನು ಗಿಡ ತೊಂದರೆ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಇವತ್ತಿಗೆ ಒಂದೇ ಒಂದು ಡೋಸ್ ಮೆಡಿಸಿನ್ ಕೊಟ್ಟ ಮೇಲೆ ಗಿಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ, ಸುಳಿ ಯಾವ ಥರ ಬರ್ತಾಯಿದೆ. ಹಾಗಾಗಿ ನಾನು ತೋಟದಲ್ಲಿ ಸುಮಾರು ಗಿಡಗಳಿದ್ದರೆ ಸಹ ಆ ಥರ ಈಗ ತೋಟಕ್ಕೆ ಗಿಡ ಬರಲ್ಲವೋ, ಇನ್ನು ಸುಳಿ ರೋಗದಿಂದ ಬಂದು ಗಿಡನೇ ಹೋಯ್ತು ಅನ್ನೋ ಲೆಕ್ಕದಲ್ಲಿ ಸುಮಾರು ಗಿಡ ಇಟ್ಟಿದ್ದೀನಿ. ಆ ಗಿಡಗಳು ತೋರಿಸ್ತಾನೆ ನಿಮಗೆ ಇವತ್ತು. ಆ ಗಿಡದ ಜೊತೆಗೆ ಹಳೆ ಗಿಡ ಯಾವ ರೀತಿ ಬಂದಿದೆ, ನಾನು ಇಟ್ಟು ಗಿಡ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ನೋಡಿ ಸರ್. ಇಲ್ಲೊಂದು ಗಿಡ ನೋಡಿ ಸರ್, ಇಲ್ಲಿ ಇದು ಸುಳಿ ಮುಂಡಿಗೆ ರೋಗ ಬಂದು ಗಿಡ ಬರಲ್ಲ ಅನ್ನೋ ಲೆಕ್ಕದಲ್ಲಿ ಇದಕ್ಕೂ ನೋಡಿ ಸರ್, ಇದಕ್ಕೂ ಬೇರೆ ಗಿಡ ಇಟ್ಟಿದ್ದೆ ನಾನು ಇಲ್ಲಿ. ನೀನು ಮತ್ತು 4 ವರ್ಷ 5 ವರ್ಷ ಆದ ತಕ್ಷಣ ಗಿಡ ವೇಸ್ಟ್ ಆದಮೇಲೆ ಇಡೋದಕ್ಕಿಂತ ಆಲ್ರೆಡಿ ಮೊದಲನೇ ಗಿಡ ಇಟ್ಟಿದ್ದೆ ನಾನು ಇದಕ್ಕೆ. ಈಗ ಆ ಗಿಡನೂ ಚೆನ್ನಾಗಿ ಬರ್ತಾಯಿದೆ, ಈ ಗಿಡನೂ ಚೆನ್ನಾಗಿ ಬರ್ತಾಯಿದೆ ಸರ್. ಹಾಗಾಗಿ ನನ್ನ ರೈತ ಬಂಧುಗಳಿಗೆ ಹೇಳೋದು ಇಷ್ಟೇ, ಮಾರ್ಸ್ಕೇರ್ ಕಂಪನಿ ಲಿಮಿಟೆಡ್ ಒಂದು ಒಳ್ಳೆ ಕಂಪ್ನಿ ಇದೆ, ರೈತರಿಗೆ ಒಂದು ವರದಾನ ಆಗಿ ಸಿಕ್ಕಂಥ ಕಂಪ್ನಿ. ಇದನ್ನ ಎಲ್ಲರೂ ಆಲ್ರೆಡಿ ಆಗಿ ಇದನ್ನು ಎಲ್ಲರೂ ಒಳ್ಳೆ ಥರ ಉಪಯೋಗಿಸ್ಕೋಬೇಕು. ಅವರು ಒಳ್ಳೆ ಮಾಹಿತಿ ಕೊಡ್ತಾರೆ. ಹಾಗೆಯೇ ಮತ್ತು ನಾವು ಫೋನ್ ಮಾಡಿದಾಗ ಈಗ ಅಲ್ಲಿಂದನೇ ಅವ್ರ ಆಫೀಸಿಂದನೇ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾರೆ, ಏನಾಗಿದೆ ಸಮಸ್ಯೆ ಏನಿದೆ ಅಂತ ಕೇಳ್ಕೊಂಡಿದ್ದಾರೆ. ಇವತ್ತು ಸಹ ಅವರು ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ಬಂದಿದ್ದಾರೆ ತೋಟ ವೀಕ್ಷಣೆ ಮಾಡ್ಕೊತ. ಆಲ್ರೆಡಿ ಅವತ್ತು ಬಂದು ಕೊಟ್ಟಂಥ ಮೆಡಿಸಿನ್ ಏನು ವರ್ಕ್ ಆಗಿದೆ ಅಂತ. ಇದು ಡೈಲಿ ನಾವು ತೋಟದಲ್ಲಿ ಇರ್ತೇವೆ, ನಮ್ಮ ತೋಟ ದಿವಸ ನೋಡೋದ್ರಿಂದ ನಮಗೇನಾಗುತ್ತೆ, ಬರುವಂಥ ಸಮಸ್ಯೆಗಳು ಏನಿದೆ ಗೊತ್ತಾಗಲ್ಲ. ಇವತ್ತು ಆಲ್ರೆಡಿ ಶ್ರೀನಿವಾಸ್ ಸರ್ ಹೇಳ್ತಾರೆ, ಇವತ್ತಿಗೆ ನಿಮ್ಮ ತೋಟ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅಂತ. ಅದು ಖಂಡಿತ ಹೌದು, ಒಪ್ಕೊಂತೇನೆ ಅದನ್ನ. ಅದರಿಂದ ಎಲ್ಲ ರೈತ ಬಾಂಧವರು ಇಂಥ ಒಳ್ಳೊಳ್ಳೆ ಕಂಪ್ನಿಗಳು ಬಂದಾಗ ಅದನ್ನ ಉಪಯೋಗಿಸಬೇಕು, ತೋಟನ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊತೀನಿ.